ವಿಶೇಷವಾಗಿ ಸೂರ್ಯ ಮತ್ತು ಕೇತು ಈ ವಾರ ಹೆಚ್ಚಿನ ಇನ್ಫ್ಲೂಯೆನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಸೂರ್ಯ ನಿಮಗೆ ಕರ್ಕ ರಾಶಿಯವರಿಗೆ ಸಿಂಹರಾಶಿಗೆ 2ನೇ ಮನೆಗೆ ಪ್ರವೇಶ ಮಾಡ್ತಾ ಇದೆ. ಇದು ಹಣವನ್ನು ಸೂಚಿಸುತ್ತೆ, ಕುಟುಂಬ ಫ್ಯಾಮಿಲಿಯನ್ನು ಸೂಚಿಸುತ್ತೆ. ಅದೇ ರೀತಿ ಇದು ಹೆಂಡತಿ ಮತ್ತು ಆರೋಗ್ಯ, ಧ್ವನಿ, ಕಮ್ಯುನಿಕೇಷನ್. ಅದೇ ರೀತಿ ಕೇತು ಒಂದು ಸ್ವಲ್ಪ ಸಣ್ಣ ಪ್ರಮಾಣದ ಶತ್ರುಕಾಟ, ನೆರಳು, ಶತ್ರುಗಳು ನಿಮ್ಮ ಬೆನ್ನ ಹಿಂದಿದ್ದಾರೆ, ಅವರ ನೆರಳು ಕೂಡ ನಿಮಗೆ ಕಾಣಿಸ್ತಾ ಇಲ್ಲ, ಬಿಟ್ಟು ಬಿಡದೆ ಕಾಡ್ತಾರೆ ಎನ್ನುವಂತಹ ಸೂಚನೆ ಕೂಡ ಕೊಡ್ತಾ ಇದೆ. ನೋಡಿ, ಒಂದೊಂದಾಗಿ ಅನಲೈಸ್ ಮಾಡ್ತಾ ಹೋದಾಗ ನಿಮಗೆ ಜೀವನದಲ್ಲಿ ಈ ವಾರ ಕರ್ಕ ರಾಶಿಯವರಿಗೆ ಸಾಕಷ್ಟು ಪ್ರಮಾಣದ ಹೇರಳ, ಅಪಾರ ಧನಲಾಭ ಆಗುತ್ತೆ. ನೀವು ಇಮ್ಯಾಜಿನ್ ಕೂಡ ಮಾಡಿರ್ಲಿಕ್ಕಿಲ್ಲ. ಆ ರೀತಿಯಾಗಿ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ. ಅದರ ಜೊತೆಗೆ ಕೌಟುಂಬಿಕ ಅಂದರೆ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯ, ಮಂಗಳ ಕಾರ್ಯಗಳನ್ನು ನೀವು ಹಮ್ಕೋತೀರಾ, ಮಾಡುವಂತಹ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ಪ್ಲ್ಯಾನಿಂಗ್ ಕೂಡ ಮಾಡ್ತೀರಾ. ಇನ್ನು ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಹೆಂಡತಿಯ ಕಡೆಯಿಂದ ಹೆಚ್ಚಿನ ಸಪೋರ್ಟ್ ಇರುತ್ತೆ ಈ ರಾಶಿಯವರಿಗೆ. ಹೆಂಡತಿಯ ಮನೆಯವರ ಕಡೆಯಿಂದ, ಅತ್ತೆ ಮಾವನ ಕಡೆಯಿಂದ, ಅಥವಾ ನಿಮ್ಮ ಹೆಂಡತಿಯ ಅಣ್ಣ ತಂಗಿ, ಈ ರೀತಿಯಾಗಿ ನಾವಿದೀವಿ ಮಾಡಿ ಮುನ್ನುಗ್ಗಿ ಅನ್ನುವಂತಹ ಧೈರ್ಯದ ಮಾತು. ಅದೇ ರೀತಿಯಾಗಿ ಈ ವಾರ ಕರ್ಕ ರಾಶಿಯವರಿಗೆ ಒಂದು ಕ್ಲಿಯರಿಟಿ ಇರುತ್ತೆ, ಮಾಡುವಂತಹ ಕೆಲಸದಲ್ಲಿ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ, ಡೆಡಿಕೇಶನ್ ಇರುತ್ತೆ. ಮತ್ತು ಈ ಗುರುಗ್ರಹದ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಇಲ್ಲಿ ನಿಮಗೆ ಬುದ್ಧಿ ತೀಕ್ಷ್ಣ ಆಗುತ್ತೆ. ವಿಸ್ಡಮ್, ಬುದ್ಧಿಕಾರಕ ಗುರುಗ್ರಹ. ಆಮೇಲೆ ಹೆಲ್ತ್ ಕೂಡ ಕೆಲವೊಂದು 3-4 ವಾರಗಳಿಂದ ಯಾವುದೋ ಒಂದು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು, ಅದು ಒಂದು ಸ್ವಲ್ಪ ಚೇತರಿಕೆ ಕಾಣುವಂತಹ ಶುಭ ಸಮಾಚಾರ ಈ ವಾರ ಬರುತ್ತೆ. 17ನೇ ತಾರೀಕು ಆಗಸ್ಟ್ಗೆ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಇನ್ನರ್ ಸ್ಟ್ರೆಂತ್, ಒಂದು ಆತ್ಮವಿಶ್ವಾಸ, ದೃಢತೆ, ನಾನು ಮಾಡಿಯೇ ತೀರ್ತೀನಿ, ಗೆದ್ದೇ ಗೆಲ್ತೀನಿ ಎನ್ನುವ ಹುಮ್ಮಸ್ಸು ಈ ಸೂರ್ಯನ ಸಂಚಾರದಿಂದ ಸಿಗುತ್ತೆ. ಆಗಸ್ಟ್ 18ನೇ ತಾರೀಕಿಗೆ ಏನಾಗುತ್ತೆ ಅಂದರೆ ಚಂದ್ರ ನೋಡಿ ತುಲಾ ಮತ್ತು ವೃಶ್ಚಿಕದಲ್ಲಿರೋದ್ರಿಂದ ನಿಮಗೆ ಕ್ಲೋಸ್ ಫ್ರೆಂಡಿಂದ ಒಂದು ಸ್ವಲ್ಪ ಹರ್ಟ್ ಆಗುವಂಥದ್ದು. ಯಾಕೆಂದರೆ ಚಂದ್ರ ಮನಸ್ಕಾರಕ, ಕಣ್ಣೀರವತ್ತು ಹಾಕುವಂಥದ್ದು, ಹರ್ಟ್ ಆಗುವಂಥದ್ದು. 19ನೇ ತಾರೀಕು ಇಲ್ಲೇನಾಗುತ್ತೆ ಅಂತಂದರೆ ಸ್ವಲ್ಪ ನಿಮಗೆ ಈ ರಿಸರ್ಚ್, ಯಾರು ವಿದ್ಯಾರ್ಥಿಗಳು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ, PhD, ಸ್ಕಾಲರ್, ಮತ್ತೊಂದು, ಅವತ್ತು ತುಂಬ ಶುಭ ಸಮಾಚಾರ ಬರುವಂಥದ್ದು, ನಿಮ್ಮ ಕೆಲಸಕ್ಕೆ ಅವಾರ್ಡ್ ರಿವಾರ್ಡ್ ಬರುವಂಥದ್ದು. 20ನೇ ತಾರೀಕಿಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಆಶಾವಾದ ಬರುತ್ತೆ. ಇಲ್ಲ, ನಾನು ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ, ಕಣ್ಣೀರು ಹಾಕ್ತಾರೆ, ಎದ್ದು ಸಾಧನೆ ಮಾಡುವಂಥದ್ದು, ಆ ರೀತಿಯ ಹುಮ್ಮಸ್ಸು ಬರುತ್ತೆ. ಶುಕ್ರವಾರ ಏನಾಗುತ್ತೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್, ಖರ್ಚುಗಳು ಜಾಸ್ತಿ ಆಗುತ್ತೆ. ಆಮೇಲೆ ನಿಮಗೆ ಟ್ರಾವೆಲ್ ಪ್ಲ್ಯಾನ್ಗಳನ್ನು ಮಾಡ್ಕೋತೀರಾ, ಹೊಸ ಕಲಿಕೆಗಳಿಗೆ ಕೈ ಹಾಕ್ತೀರಾ. ಶನಿವಾರ 22ನೇ ತಾರೀಕು ಏನಾಗುತ್ತೆ, ಸ್ವಲ್ಪ ಫೈನಾನ್ಸ್, ಮನೆಯಲ್ಲಿ ಏನೋ ಸಾಲ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗಳ ಬಗ್ಗೆ ನೀವು ಆಲೋಚನೆಗಳನ್ನು, ಯೋಜನೆಗಳನ್ನು ಮಾಡ್ತೀರಾ. 23-24 ಆಗಸ್ಟಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಸಿಪ್ಲಿನ್ ಜೀವನದಲ್ಲಿ ತಂದುಕೊಳ್ಳುವಂತಹ ಪ್ರಯತ್ನ ಮಾಡ್ತೀರಾ. ಬೇಡ, ನಾವು ಅನಾವಶ್ಯಕ ಖರ್ಚುಗಳನ್ನು ಮಾಡೋದು ಬೇಡ, ಆ ರೀತಿಯಾದಂತಹ ಯೋಜನೆಗಳು, ಆಲೋಚನೆಗಳು ನಡೆಯುತ್ತೆ. ಇನ್ನು ಇಲ್ಲಿ ಏನಾಗುತ್ತೆ ಅಂದರೆ ಸೂರ್ಯ ಕೇತು ಕಾಂಬಿನೇಷನ್ ಆಗಿರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಇಂಪಲ್ಸಿವ್ ಪರ್ಚೇಸ್ಗಳಾಗುತ್ತೆ, ಖರೀದಿ ಜಾಸ್ತಿ ಆಗುತ್ತೆ, ಖರ್ಚುಗಳು ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮಗೆ ನೋಡಿ ಇಲ್ಲಿ ಶನಿ ಭಗವಾನರು 9ನೇ ಮನೆಯಲ್ಲಿ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪ್ಲ್ಯಾನ್ಗಳನ್ನು ರಿವ್ಯೂ ಮಾಡ್ಕೋಬೇಕಾಗುತ್ತೆ. ಈಗ ಸೈಟ್ಗಳನ್ನು ಕೊಂಡ್ಕೊಳ್ತೀರಾ, ಅದನ್ನು ಲೀಗಲ್ ಒಪಿನಿಯನ್ ಕೊಡದೆ ಪರ್ಚೇಸ್ ಮಾಡಿಬಿಟ್ರೆ, ಒಂದು ಸೈಟ್ 10 ಜನಕ್ಕೆ ಮಾರಿದರೆ, ಏನೇ ಆದರೂ ರಿವ್ಯೂ ಮಾಡ್ಕೋಬೇಕು. ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ತೊಗೋತೀರಾ, ಅಥವಾ ಮನೆ ತೊಗೋತೀರಾ, ಕಟ್ಟಿ ಅದನ್ನು ಯಾರಿಗೋ ಮಾರ್ತಾ ಇದ್ದಾರೆ ಅಂತ ಮನೆ ತೊಗೋತೀರಾ, ಏನೇ ಪರ್ಚೇಸ್ಗಳನ್ನು ಮಾಡಬೇಕಾದ್ರೆ, ಏನೇ ಪ್ಲ್ಯಾನ್ಗಳನ್ನು ಮಾಡಬೇಕಾದ್ರೆ, ಏನೇ ಇನ್ವೆಸ್ಟ್ಗಳನ್ನು ಮಾಡಬೇಕಾದ್ರೆ ಕರ್ಕ ರಾಶಿಯವರು ಈ ವಾರ ರಿವ್ಯೂ ಮಾಡಬೇಕು. ಇಲ್ಲ ಅಂತಂದರೆ ನಿಮ್ಮ ಏನೋ ಹೇಳ್ತಾರಲ್ಲ, ಹಗ್ಗ ತಗೊಳ್ಳಿ ನಮ್ಮ ಕೈ ಕಟ್ಟಿ, ಆ ರೀತಿಯ ವಾತಾವರಣ ಬರುತ್ತೆ. ಅದೇ ರೀತಿ ವಾಹನ ಪ್ರಯಾಣದಲ್ಲಿ ಜಾಗ್ರತೆ. ಯಾರ್ಯಾರು ಕರ್ಕ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದೀರಿ, ಅನಗತ್ಯ ವಿವಾದಗಳನ್ನು ಮಾತಾಡಿ ಮೈ ಮೇಲೆ ಹೇಳ್ಕೊತೀರಾ, ಬರೆದಿಟ್ಕೊಳ್ಳಿ, ನನ್ನ ವಾಣಿ ಸುಳ್ಳಾಗೋದಿಲ್ಲ. ಅದೇ ರೀತಿ ಪ್ರಯಾಣ ಸಂದರ್ಭದಲ್ಲಿ ಜಾಗೃತಿಯಾಗಿ ಇರಬೇಕಾಗತ್ತೆ. ಆರೋಗ್ಯ ಅಂತ ಬಂದಾಗ ಈ ವಾರ ಏನಾಗುತ್ತೆ ಅಂದರೆ ನೋಡಿ, ಶುಕ್ರ 3ನೇ ಮನೆಗೆ ಬಂದಿರೋದ್ರಿಂದ ಥ್ರೋಟ್ ಮೈನರ್ ಇಶ್ಯೂಸ್ ಕಂಡು ಬರುತ್ತೆ. ಕಿವಿ, ನರಕ್ಕೆ ಸಂಬಂಧಪಟ್ಟಂಥ ಜಾಡ್ಯಗಳು ಕಾಣಿಸ್ಕೊಳ್ಳುತ್ತೆ, ಸ್ವಲ್ಪ ಜಾಗೃತಿಯಾಗಿರಿ. ಅದೇ ರೀತಿ ನಿಮಗೆ ಈ ವಾರ
ಫಿಸಿಕಲಿ ಟೈರ್ಡ್ನೆಸ್ ಜಾಸ್ತಿ ಅನಿಸುತ್ತೆ. ಸ್ವಲ್ಪ ಕೆಲಸ ಮಾಡಿದರೂ ಯಾಕೋ ಆಯಾಸ, ಸುಸ್ತು, ಒಂಚೂರು ರೆಸ್ಟ್ ತೊಗೊಳ್ಳೋಣ ಅನಿಸುವಂಥದ್ದು. ಅದೇ ರೀತಿ ಏನು ಸೀಸನಲ್ ಚೇಂಜ್ ಇರುತ್ತೆ, ಬೇಸಿಗೆ ಕಾಲದಿಂದ ಮಳೆಗಾಲ, ಮಳೆಗಾಲದಿಂದ ಚಳಿಗಾಲ, ಈ ರೀತಿಯಾಗಿ ಸೀಸನಲ್ ಕೆಲವೊಂದು ತಾತ್ಕಾಲಿಕ ಏನು ಡಿಸೀಸಸ್ಗಳು ಬರುತ್ತೆ, ಒಂದು ರೀತಿಯಾದಂಥ ಮೈಕೈನ ನೋವು ಇರ್ಬೋದು, ಶೀತ, ಒಂದು ಜ್ವರ ಇರ್ಬೋದು, ವೈರಲ್ ಫೀವರ್ ಇರ್ಬೋದು, ಈ ರೀತಿಯಾದಂತಹ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ. ಬಟ್ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ, ಮನೆ ವೈದ್ಯ ಬೇಡ. ನೀವು ಆ ಥರ ಮಾಡ್ಕೊಳ್ಳೋದ್ರಿಂದ, ನೆಗ್ಲಿಜೆನ್ಸಿ ಮಾಡೋದ್ರಿಂದ ಬೇಡ, ಯಾಕೋ ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ, ನಾಳೆ ನಾವು ಹೋಗಿ ಡಾಕ್ಟ್ರನ್ನ ಕಾಣೋಣ, ನಾಳೆ ತೀರಾ ಸಿವಿಯರ್ ಆಯಿತು ನೋಡೋಣ, ಮನೆ ವೈದ್ಯ ಮಾಡ್ಕೊಳ್ಳೋಣ, ಮತ್ತೆ ಆ ರೀತಿ ಬೇಡ. ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಜಾಬ್ ಮತ್ತು ವ್ಯಾಪಾರ, ವೃತ್ತಿ, ವ್ಯವಹಾರ ಅಂತ ಬಂದಾಗ ಶತ್ರು ಕಾಟ, ಹಿಂದುಗಡೆ ನಿಮ್ಮ ಬೆನ್ನ ಹಿಂದೆ ಶತ್ರುಗಳು ನೆರಳಿನಂತೆ ನಿಂತು ಕಾಡ್ತಾರೆ. ಆದರೆ ಅವರ ನೆರಳು ನಿಮಗೆ ಕಾಣೋದಿಲ್ಲ. ಬೆಳ್ಳಗಿರೋದೆಲ್ಲ ಹಾಲಲ್ಲ. ನಿಮ್ಮ ಗುಟ್ಟನ್ನು ಹೇಳಬೇಡಿ. ಕಂಪ್ಯೂಟರ್ನ ಓಪನ್ ಮಾಡಿ ಹಾಗೆ ಬಿಟ್ಟು ಹೋಗಬೇಡಿ. ಮ್ಯಾನೇಜ್ಮೆಂಟ್ ಹತ್ರ ನಿಮ್ಮನ್ನು ಬಯಸುವಂಥ ಸಾಧ್ಯತೆ ಇರುತ್ತೆ. ಶತ್ರು ಕಾಟ ಕರ್ಕ ರಾಶಿಯವರಿಗೆ ವಿಪರೀತವಾಗಿದೆ ಈ ವಾರ, ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಅದೇ ರೀತಿ ಈ ವಾರದ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಪರ್ಲ್, ವೈಟ್ ಮತ್ತು ಸಿಲ್ವರ್ ಶುಭ ಆಗಿ ಬರುತ್ತೆ. ನಂಬರ್ 2 ಮತ್ತು ನಂಬರ್ 7 ಈ ವಾರ ಯಥೇಚ್ಛವಾಗಿ ಬಳಸ್ಬೋದು. ಸೋಮವಾರ, ಗುರುವಾರ ಶುಭ ಇರುತ್ತೆ. ಉತ್ತರ ದಿಕ್ಕಿನಿಂದ ಶುಭ ಸಮಾಚಾರ ಬರುತ್ತೆ. ಅದೇ ರೀತಿ ಈ ವಾರ ವಿಷ್ಣು ಲಕ್ಷ್ಮಿ ಆರಾಧನೆ ನಿಮಗೆ ಶುಭ ತರುತ್ತೆ. ವಿಷ್ಣು ಲಕ್ಷ್ಮಿ ನೋಡಿ, ಲಕ್ಷ್ಮಿ ಅಂತ ಬಂದಾಗ ಈ ವಾರ ಅಂದರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರ ಮಹಾಲಕ್ಷ್ಮಿಯನ್ನು ನಾವು ಶುಕ್ರವಾರ ಮತ್ತು ಶನಿವಾರದ ವಿಶೇಷ ಪೂಜೆಯನ್ನು ಮಾಡ್ತೀವಿ. ಶ್ರಾವಣ ಮಾಸದಲ್ಲಿ ಬರುವಂತಹ ಈ 2ನೇ ಶುಕ್ರವಾರ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇದ್ದೀವಿ. ವೀಕ್ಷಕರೇ, ಈ ಶ್ರಾವಣ ಶುಕ್ರವಾರ ಮತ್ತು ಶನಿವಾರ ವರಮಹಾಲಕ್ಷ್ಮಿ ಶುಕ್ರವಾರ ಹಬ್ಬದ ಶುಭ ಸಂದರ್ಭದಲ್ಲಿ ನಾವು ಸಾಕಷ್ಟು ಅಸಂಖ್ಯಾತ ಒಂದು ರೀತಿಯಾದಂತಹ ಅದ್ಭುತ ಸಂಖ್ಯೆಯಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಹೋಮದಲ್ಲಿಟ್ಟು ಸಿದ್ಧಿ ಪೂಜೆ ಮಾಡಿಸ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ವೀಕ್ಷಕರು ಕರ್ನಾಟಕ, ಭಾರತ, ದೇಶ ವಿದೇಶಗಳಿಂದ ವಿಶೇಷವಾಗಿ ಬುಕ್ ಮಾಡ್ಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿರ್ತಾರೆ. ಕೆಲವೊಬ್ರಿಗಂತೂ ಸಿಗೋದೇ ಇಲ್ಲ ಶ್ರೀಚಕ್ರ ಯಂತ್ರ. ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಅಷ್ಟು ರಿಕ್ವೆಸ್ಟ್ಗಳು ಬರ್ತಾ ಇರುತ್ತೆ, ಅಷ್ಟು ಸಿದ್ಧಿ ಪೂಜೆ ಆಗ್ತಾ ಇರುತ್ತೆ. ನೀವು ಕೂಡ ನಮ್ಮ ಹತ್ರ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಈ ಶ್ರಾವಣ ಮಾಸದ ಶುಕ್ರವಾರ, ಶನಿವಾರ ನಮ್ಮ ಕೈಯಿಂದ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿ ಮನೆಗೆ ತರಿಸ್ಕೊಂಡ್ರೆ ವರ್ಷದೊಳಗಡೆ ನಿಮ್ಮ ಮನೆಯಲ್ಲಿ ಅಪಾರ ಸಂಪತ್ತು ತುಂಬಿ ತುಳುಕುತ್ತೆ. ಮನೆಯಲ್ಲಿ ನೆಮ್ಮದಿ, ಆರೋಗ್ಯ, ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ನೀವು ಕೇಳಿದ ವಿಷಯ ಎಲ್ಲ ವಾರದಲ್ಲೇ ಪೂರ್ತಿ ಆಗುತ್ತೆ. ಅಂತಹ ಪರಮ ಪವಿತ್ರ ದೈವೀಯ ಒಂದು ವಿಗ್ರಹಗಳನ್ನು ಮಾಡುವಂತಹ ಮರದಲ್ಲಿ ಮಾಡಿದಂಥ ಶ್ರೀಚಕ್ರ ನಿಮ್ಮ ಮನೆಗೆ ಬರಬೇಕು ಅಂದರೆ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ನಂಬರ್ಗೆ ಈಗಲೇ ರಿಕ್ವೆಸ್ಟ್ ಹಾಕಿ, ಕಾಲ್ ಮಾಡೋದು ಬೇಡ. ಅವರು ವಾಟ್ಸಪ್ಪಲ್ಲಿ ಮೆಸೇಜಲ್ಲಿ ರಿಕ್ವೆಸ್ಟ್ ತಗೋತಾರೆ. ನಿಮ್ಮ ಮನೆಗೆ 30ರಿಂದ 40 ದಿವಸದಲ್ಲಿ ಶ್ರೀಚಕ್ರ ಯಂತ್ರ ಬರುತ್ತೆ. ಬಂದ ಮೇಲೆ ಅಪಾರ ಪ್ರಮಾಣದಲ್ಲಿ ನಿಮಗೆ ಏಳಿಗೆ ಅಭಿವೃದ್ಧಿ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಪಾಡ್ಕಾಸ್ಟಲ್ಲಿ, ಲೈವಲ್ಲಿ, ನೇರ ಪ್ರಸಾರದಲ್ಲಿ ಬಂದು ಈ ವೀಕ್ಷಕರು ಮಾತಾಡ್ತಾ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿಯೂ ಕೂಡ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಆವಾಗ 4-5 ವೀಕ್ಷಕರುಗಳು ಓಡೋಡಿ ಬಂದು ನಮ್ಮ ಜೀತ್ ಮೀಡಿಯಾ ಪಾಡ್ಕಾಸ್ಟಿಗೆ ಬಂದು ರಿಕ್ವೆಸ್ಟ್ ಮಾಡಿ, ಗುರುಗಳೇ ನಾವು ಹೋದ ವರ್ಷ ಶ್ರಾವಣ ಮಾಸದಲ್ಲಿ ಶ್ರೀಚಕ್ರ ಯಂತ್ರವನ್ನು ತೊಗೊಂಡಿದ್ವಿ, ಅದರ ಬಗ್ಗೆ ಮಾತಾಡಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಮಾತಾಡಿ ಹೋದರು. ಅದರಲ್ಲಿ ಒಬ್ಬರು ವೀಕ್ಷಕರು ಹೇಳ್ತಾ ಇದ್ರು, ಗುರುಗಳೇ ನನ್ನ ಗಂಡ ಕಾರು ಚಾಲಕರಾಗಿದ್ದರು. ಅವರು ಒಂದು ಕ್ಯಾಬ್ ಡ್ರೈವಿಂಗ್ ವೃತ್ತಿಯನ್ನು ಮಾಡ್ತಾಯಿದ್ರು. ಒಂದು ವಾರ ಡ್ರೈವಿಂಗ್ ಹೋಗ್ತಾಯಿದ್ರು, ಇನ್ನೊಂದು ವಾರ ಮನೆಯಲ್ಲಿ ಮಲಗ್ತಾಯಿದ್ರು. ಹಾಗೆ ಅವರು ಡ್ರೈವಿಂಗ್ ಮಾಡಬೇಕಾದ್ರೆ ಕಾರು ಇದ್ದಕ್ಕಿದ್ದಂಗೆ ಎಲ್ಲೋ ಹೈವೇಲೆ ಕೆಟ್ಟೋಗ್ಬಿಡೋದು, ಅಥವಾ ಅವರು ಅದೇ ಒಂದು ಇದರಿಂದ ಚಿಂತೆಯಿಂದ ಡ್ರಿಂಕ್ಸ್ ಮಾಡೋದಕ್ಕೆ ಹ್ಯಾಬಿಟ್ಟಿಗೆ ಕನ್ವರ್ಟ್ ಆದರು, ಎಡಿಕ್ಟ್ ಆದರು. ಆಮೇಲೆ ಕಸ್ಟಮರ್ಗಳಿಗೆ ಅವರು ಏನೋ ರೂಡಾಗಿ ಮಾತಾಡ್ತಾಯಿದ್ರು. ಕಸ್ಟಮರ್ ಇವ್ರ ಮೇಲೆ ಬೇಜಾರು ಮಾಡ್ಕೋತಾ ಇದ್ರು, ಸಿಗ್ತಾನೆ ಇರಲಿಲ್ಲ. ನಮಗೆ ಯಾಕೆ ಕೇಳ್ತೀರಾ ಗುರುಗಳೇ, ಸಾಲದ ಮೇಲೆ ಸಾಲ ಆಗಿತ್ತು, ಸೋಲು ಅನ್ನೋದು ನಮ್ಮ ಜೀವನದಿಂದ ಹೋಗಿರಲಿಲ್ಲ. ನೀವು ಶ್ರಾವಣ ಮಾಸದಲ್ಲಿ ಲೈವಲ್ಲಿ ಮಾತಾಡ್ತಾ ಇದ್ರಿ, ಅದನ್ನ ನೋಡಿ ನಾವು ಬುಕ್ ಮಾಡಿಕೊಂಡು ಈ ಶ್ರೀಚಕ್ರ ಯಂತ್ರನ ಮನೆಗೆ ತರಿಸಿದ್ವಿ. ವರ್ಷದಲ್ಲೇ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ. ನಮ್ಮ ಗಂಡ ಈಗ ಕರೆಕ್ಟಾಗಿ ಕ್ಯಾಬ್ ಡ್ರೈವಿಂಗ್ ಡ್ಯೂಟಿ ಮಾಡ್ತಾ ಇದ್ದಾರೆ. ಒಂದಲ್ಲ 2 ಮೊದಲು 1 ಕಾರ್ ಇತ್ತು, ಈಗ 4 ಕಾರ್ ಮಾಡಿ ಡ್ರೈವರ್ನ ಇಟ್ಕೊಂಡು ಅವರೇ ಸ್ವಂತ ಎಂಟರ್ಪ್ರೆನರ್ ಆಗಿದ್ದಾರೆ. ಜೊತೆಗೆ ಸಾಕಷ್ಟು ಅವರಿಗೆ ಕ್ಲೈಂಟ್ಸ್ ಕನೆಕ್ಟ್ ಆಗ್ತಾ ಇದ್ದಾರೆ, ಹೆಚ್ಚಿಗೆ ಆಗ್ತಾ ಇದೆ ಬಿಸ್ನೆಸ್ಸು, ಮಕ್ಕಳು ಮಾತು ಕೇಳ್ತಾ ಇದ್ದಾರೆ. ನಾನು ಕೂಡ ಹ್ಯಾಪಿ ಆಗಿದ್ದೀನಿ. ಈ ವರ್ಷ ವರಮಹಾಲಕ್ಷ್ಮಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಅಂತ ಹ್ಯಾಪಿನೆಸ್ಸಿಂದ ಸ್ಟುಡಿಯೋದಲ್ಲಿ ಹೇಳೋದ್ರು. ವೀಕ್ಷಕರೇ, ನೀವು ಕೂಡ ನಿಮ್ಮ ಮನೆಯಲ್ಲಿ ಇಂಥದ್ದೇ ಸಂತೋಷ ಬರಬೇಕು, ಕಷ್ಟ ದೂರ ಆಗಬೇಕು ಅಂದರೆ ಶ್ರೀಚಕ್ರ ಯಂತ್ರ ಶ್ರಾವಣ ಮಾಸದಲ್ಲಿ ನಮ್ಮ ಕೈಯಿಂದ ಸಿದ್ಧಿ ಮಾಡಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಬನ್ನಿ ವೀಕ್ಷಕರೇ, ವಾರದ ರೆಮಿಡಿ ಅಂತ ಬಂದಾಗ ಈ ಬುಧವಾರ
ಓಂ ಬುಧಾಯ ನಮಃ ಅನ್ನೋ ಮಂತ್ರನ 108 ಸಲ ಹೇಳಿ. ಗುರುಗಳಿಗೆ ಸಮಯದ ಅಭಾವ ಇದೆ ಅಂತಂದರೆ ಮನೆಯಿಂದ ಜಸ್ಟ್ ಹೊರಗಡೆ ಬಂದಾಗ ಹಸಿರು ಸಸ್ಯಗಳು ಕಾಣಿಸುತ್ತೆ, ಅದನ್ನು ಮುಟ್ಟಿ ಒಂದು 11 ಸಲ ಓಂ ಬುಧಾಯ ನಮಃ ಮಂತ್ರ ಹೇಳ್ಕೊಳ್ಳಿ. ಇನ್ನೂ ಹೆಚ್ಚಿನ ಫಲ ಬೇಕು ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ವೀಕ್ಷಕರೇ ನಿಮಗೆ ಗಜೇಂದ್ರ ಮೋಕ್ಷ ಇದೆ, ವಿಷ್ಣು ಸಹಸ್ರನಾಮ ಇದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಬರುವಂತಹ ಒಂದು ಬುಧವಾರನೇ ನೀವೇನು ಮಾಡಬೇಕು ಅಂದರೆ ಹಸಿರು ಹುಲ್ಲನ್ನು ಗೋಮಾತೆಗೆ ತಿನ್ನಿಸ್ಬೇಕಾಗತ್ತೆ. ನಿಮ್ಮ ಕೈಯಾರೆ ತಿನ್ನಿಸ್ಬೇಕಾದ್ರೆ ದೂರದಿಂದ ತಿನ್ನಿಸ್ಬೇಡಿ. ಆ ಹಸುವಿನ ನಾಲಿಗೆ ನಿಮ್ಮ ಕೈಗೆ ಟಚ್ ಮಾಡಿದಾಗ ನಿಮ್ಮ ಮೈಯಲ್ಲಿರುವಂಥ ಸಕಲ ಗ್ರಹದೋಷಗಳನ್ನು ಅದು ಹೇಳ್ಕೊಳ್ಳುತ್ತೆ. ಈ 2 ರೆಮಿಡಿ ಮಾಡಿ. ಇನ್ನು ವಾರ ಪೂರ್ತಿ ಬೆಳಗ್ಗೆ ಸಂಜೆ ನೀವು ಓಂ ನಮೋ ಭಗವತೆ ವಾಸುದೇವಾಯ 108 ಸಲ ಹೇಳ್ಕೊಳ್ಳಿ. ಕನಕದಾರ ಸ್ತೋತ್ರ ಕೇಳಿ. ಬೆಳಗ್ಗೆ ಸಂಜೆ ಎಂಥ ಜೀವನದಲ್ಲಿ ಮಿರಾಕಲ್ ಮಾಡುತ್ತೆ ನೋಡಿ. ಕನಕದಾರ ಬಂಗಾರದ ಮಳೆಯನ್ನು ಸುರಿಸುವಂಥ ಸ್ತೋತ್ರ, ಅದು ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಈ ಎಲ್ಲ ರೆಮಿಡಿಗಳನ್ನು ಮಾಡ್ಕೊಳ್ಳಿ, ಶುಭ ಆಗತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.